ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಪರೇಷನ್ ಡ್ರಗ್ಸ್ ಶುರುವಾಗಿದೆ. ಶಾಂತಿ ಸುವ್ಯವಸ್ಥೆ ಹದಗೆಟ್ಟ ಬೆನ್ನಲ್ಲೇ ಅಲರ್ಟ್ ಆಗಿರೋದು ಅಧಿಕಾರಿಗಳ ವರ್ಗ. ಸಚಿವ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಸಭೆ ನಡೆದಿದೆ. ಡ್ರಗ್ಸ್ ಹಾವಳಿ ಹೆಚ್ಚಾಗ್ತಾ ಇರೋದ್ರಿಂದ, ಮಾದಕ ವ್ಯಸನಿಗಳು ಹೆಚ್ಚಾಗ್ತಾ ಇರೋದ್ರಿಂದ ಎಚ್ಚೆತ್ತುಕೊಂಡಿದೆ ಅಧಿಕಾರಿಗಳ ವರ್ಗ. ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಸಭೆ ನಡೆಸಿದ್ದಾರೆ. ಡಿಸಿ, ಕಮಿಷನರ್, ಎಸ್ಪಿ ಜೊತೆ ಡ್ರಗ್ ನಿಯಂತ್ರಣ ಸಭೆ ನಡೆದಿದೆ. ಡ್ರಗ್ಸ್ ಹಾವಳಿ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾದಂತ ಚರ್ಚೆಗಳಾಗಿದ್ದಾವೆ ಅನ್ನುವಂತ ಮಾಹಿತಿ ಗೊತ್ತಾಗ್ತಾ ಇದೆ. ಅಲ್ಲಲ್ಲಿ ಮಾದಕ ವ್ಯಸನಿಗಳು ಕಂಡು ಬರ್ತಾ ಇದ್ದಾರೆ. ಅಕ್ರಮವಾಗಿ ಮದ್ಯ ಮಾರಾಟ, ಅಕ್ರಮವಾಗಿ ಡ್ರಗ್ಸ್ ಮಾರಾಟ ನಡೀತಾ ಇದೆ. ಹೀಗಾಗಿ ಆಪರೇಷನ್ ಡ್ರಗ್ಸ್ ಅನ್ನುವಂತ ಒಂದು ಅಭಿಯಾನಕ್ಕೆ ಕೈ ಹಾಕ್ತಾ ಇದ್ದಾರೆ. ಡ್ರಗ್ಸಿನ ಹಾವಳಿ ಇದೆ, ಅದನ್ನ ನಾವು ಯಾವ ರೀತಿಯಾಗಿ ನಿಯಂತ್ರಣಕ್ಕೆ ತರಬೇಕು ಮತ್ತು ಅದನ್ನ ಯಾವ ರೀತಿ ತಡೆ ಹಿಡಿಬೇಕು ಅಂತ ನಾವು ಬಹಳ ಗಂಭೀರವಾಗಿ ಚರ್ಚೆ ಮಾಡಿದ್ವು. ಮುಖ್ಯವಾಗಿ ಏನು ಇರುವಂಥ ಕಾನೂನುಗಳು ಅದು ಸಂಪೂರ್ಣವಾಗಿ ಸ್ಪಷ್ಟವಾಗಿ ಲಾಗು ಆಗಬೇಕಾಗ್ತದೆ. ಈಗ ಮುಖ್ಯವಾಗಿ ಈ ವಿದ್ಯಾಸಂಸ್ಥೆಗಳೇನಿದೆ, ಆ ವಿದ್ಯಾಸಂಸ್ಥೆಗಳಲ್ಲಿ ಏನು ನಮ್ಮ ಮೆಡಿಕಲ್ ಕಾಲೇಜ್ಗಳು, ಇಂಜಿನಿಯರಿಂಗ್ ಕಾಲೇಜ್ಗಳು, ಹೈಯರ್ ಎಜುಕೇಷನ್, ಅವರನ್ನು ಕೂಡ ಸಂಪರ್ಕ ಮಾಡಿ ಜಿಲ್ಲಾಡಳಿತ ಮತ್ತು ನಮ್ಮ ಪೊಲೀಸ್ ಅಧಿಕಾರಿಗಳು ಇದರಲ್ಲಿ ಅವರನ್ನ ನಮ್ಮ ಜೊತೆ ಕೈ ಜೋಡಿಸುವಂಥದ್ದು ಮಾಡಬೇಕಾಗ್ತದೆ. ಅದನ್ನು ಮಾಡ್ತಕ್ಕಂಥದ್ದಕ್ಕೆ ಅವರೊಂದು ಕಾರ್ಯಕ್ರಮವನ್ನು ರೂಪಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ ಹೆಚ್ಚಿನ ಅಂಶ ಯುವಕರಲ್ಲಿ ಇದು ಹೆಚ್ಚು ಉಪಯೋಗ ಮಾಡುವಂಥದ್ದು ಮತ್ತು ಮಾರಾಟ ಮಾಡುವಂಥದ್ದು ಎರಡೂ ಆಗುವಂಥದ್ದು. ಸೊ ಅದಕ್ಕೆ ಅವರನ್ನ ಇನ್ವಾಲ್ವ್ ಮಾಡಿಕೊಂಡು ನಾವು ಮತ್ತು ಅಫ್ಕೋರ್ಸ್ ನಮ್ಮ ಶಾಲೆಗಳು, ನಮ್ಮ DDPI ಮತ್ತು DDPI, ನಮ್ಮ PUC, DDPU ಎಲ್ಲರೂ ಕೂಡ, ಯಾಕಂದ್ರೆ ಪ್ರತಿಯೊಂದು ಶಾಲೆಯಲ್ಲಿ ಅಲ್ಲಿರುವಂಥ ಟೀಚರ್ಸ್ಗೆ ಯಾರಾದರೂ ಒಬ್ಬ ಹುಡುಗ ಅಥವಾ ಹುಡುಗಿ ಅವರ ಏನಾದರೂ ಅನುಮಾನ ಇದ್ರೆ ಅದು ನಮ್ಮ ಮಾಹಿತಿ ನಮ್ಗೆ ಸಿಗಬೇಕು.